ಹೇ ವಾಟ್ಸ್ಆಪ್ ಗೈಸ್, ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಈ ವಿಡಿಯೋದಲ್ಲಿ ನಿಮ್ಗೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅಪ್ಲಿಕೇಶನ್ ಏನು ಅಂತಂದ್ರೆ ಇನ್ವೆಸ್ಟಿಂಗ್ ಅಪ್ಲಿಕೇಶನ್ಸ್. ಅಂದ್ರೆ ನಿಮಗೆ ಇನ್ವೆಸ್ಟ್ ಮಾಡೋಕೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೋಸ್ಕರ ಒಂದು ಅಕೌಂಟ್ ಬೇಕಾಗುತ್ತೆ. ಯೂಶಲಿ ನೀವು ಥಂಬ್ನೇಲ್ ನೋಡಿರ್ತೀರ, ದುಡ್ಡಿಂದನೇ ದುಡ್ಡು ಮಾಡೋದು ಅಂದ್ಬಿಟ್ಟು. ಸೊ ದುಡ್ಡಿಂದನೇ ದುಡ್ಡು ಮಾಡಬೇಕು ಅಂತಂದ್ರೆ ಇನ್ವೆಸ್ಟ್ ಮಾಡೋ ಮುಖಾಂತರನೇ ನೀವು ಅದನ್ನ ದುಡ್ಡು ಮಾಡಬಹುದೇ ಹೊರತು ಕೇವಲ ಆನ್ಲೈನ್ ಗೇಮ್ಗಳಾಡಿ ಅದು ಆಡಿ ಇದು ಆಡಿ ಸೊ ಅದು ಎಲ್ಲ ವೇಸ್ಟ್. ಆ ಪತ್ತಿ ಈ ಪತ್ತಿ ಅಂತ ಸುಮಾರು ಅಪ್ಲಿಕೇಶನ್ಸ್ಗಳು ಬಂದಿದೆ ಇವಾಗ. ಸೊ ಅದ್ರ ಬಗ್ಗೆ ನಾನು ಅವಾಗ ಹೇಳ್ತಾ ಇದ್ದೀನಿ, ನೀವೆಲ್ಲ ವೇಸ್ಟ್ ಆಫ್ ಮನಿ. ಸೊ ಈ ತರ ಆನ್ಲೈನ್ ಗೇಮ್ಗಳು ಯಾವುದು ಆಡ್ಬಿಡಿ ಅಂದ್ಬಿಟ್ಟು. ಸೊ ಈ ದುಡ್ಡಿನಲ್ಲಿ ದುಡ್ಡು ಮಾಡಬೇಕು ಅಂತಂದ್ರೆ ಏನಿದೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅಂದ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಆದ್ರೆ ಈ ವಿಡಿಯೋದಲ್ಲಿ ಏನು ಅಂತಂದ್ರೆ, ಅಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು, ದುಡ್ಡಿಂದನೇ ದುಡ್ಡು ಮಾಡಬೇಕು ಅಂತಂದ್ರೆ ಅದಕ್ಕಾಗಿ ಒಂದು ನಿಮಗೆ ಡಿಮೇಟ್ ಅಕೌಂಟ್ ಬೇಕಾಗುತ್ತೆ. ಸೊ ಡಿಮೇಟ್ ಅಕೌಂಟ್ ಅನ್ಬಹುದು, ಅಥವಾ ನೀವು ಟ್ರೇಡಿಂಗ್ ಅಕೌಂಟ್ ಅಂತಾನೂ ಕರಿಬಹುದು. ಸೊ ಈ ಮುಂಚೆ ನಾವು ಡಿಮೇಟ್ ಅಕೌಂಟ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಟ್ರೇಡಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಾವು ಅಕೌಂಟ್ ಓಪನ್ ಮಾಡಿಸಬೇಕು ಅಂದ್ರೆ ಅಕೌಂಟ್ ಓಪನಿಂಗ್ ಚಾರ್ಜ್, ಅದಾದ್ಮೇಲೆ ಆನ್ಯುವಲಿ ಮೇಂಟೆನೆನ್ಸ್ ಚಾರ್ಜ್ ಅಂದ್ಬಿಟ್ಟು ಸುಮಾರು ಚಾರ್ಜ್ಗಳನ್ನ ಹಾಕ್ತಾ ಇತ್ತು. ಬಟ್ ಇತ್ತೀಚೆಗೆ ಆ ತರ ಇಲ್ಲ. ಯಾವುದೇ ಸುಮಾರು ಅಪ್ಲಿಕೇಶನ್ಸ್ಗಳಿವೆ ಫ್ರೀ ಆಫ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಧನ್ ಅಪ್ಲಿಕೇಶನ್ಸ್ ಕೂಡ ಒಂದು. ಸೊ ನಾನು ಅದನ್ನ ಪರ್ಸನಲಿ ಯೂಸ್ ಮಾಡ್ತೀನಿ, ಯೂಸರ್ ಫ್ರೆಂಡ್ಲಿ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಇದನ್ನ ಧನ್ ಅಪ್ಲಿಕೇಶನ್ ಏನಿದೆ, ನೀವು ಇದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆ ಲಿಂಕ್ ಮುಖಾಂತರ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಅದಾದ್ಮೇಲೆ ನಿಮ್ ಆಲ್ರೆಡಿ ಡೌನ್ಲೋಡ್ ಇದ್ರೆ ನಿಮಗೆ ಈ ರೆಫರಲ್ ಕೋಡ್ ಏನಿರುತ್ತೆ, ಈ ರೆಫರಲ್ ಕೋಡ್ ಇಂದ ನೀವು KYC ನ ಮಾಡ್ಕೊಳ್ಳಿ. ರೈಟ್, ಇದರಲ್ಲಿ KYC ಮಾಡ್ಕೊಳ್ಳೋದು ತುಂಬಾ ಈಸಿ ಇದೆ. ಇದೊಂದು ಸೇಬಿ ರಿಜಿಸ್ಟರ್ದು. ಸೇಬಿ ಅಂತಂದ್ರೆ ಏನಿದೆ, ಒಂದು ಸ್ಟಾಕ್ ಎಕ್ಸ್ಚೇಂಜ್ ಕಂಟ್ರೋಲ್ ಮಾಡುವಂತ ಸೇಬಿ ರಿಜಿಸ್ಟರ್ ಅಪ್ಲಿಕೇಶನ್ ಇದು. ಸೊ ಇದರಲ್ಲಿ ಏನಿದೆ, ನೀವು ಈಸಿಯಾಗಿ ಯಾವುದೇ ಒಂದು ಭಯ ಇಲ್ಲದೆ KYC ಮಾಡಬಹುದು. KYC ಮಾಡಕ್ಕೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಒಂದು ಸೆಲ್ಫಿ, ಈ ಒಂದು ಇಷ್ಟು ಅದನ್ನ ಪ್ರೊಸೆಸ್ ಮಾಡ್ತಾ ಹೋಗಿ, ಫಾಲೋ ಅಪ್ ಸೈನ್ ಅಪ್ ಮಾಡ್ಕೊಂಡಾದ್ಮೇಲೆ ಅದು ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಅಕೌಂಟ್ ಅನ್ನು KYC ಆಗುತ್ತೆ. KYC ಆಗೋಕೆ ತುಂಬಾ ವಿತಿನ್ 24 hours ಒಳಗಡೆ KYC ಕಂಪ್ಲೀಟ್ ಆಗುತ್ತೆ. ಸೊ ಸಮ್ ಟೈಮ್ಸ್ ಆನ್ ದ ಸ್ಪಾಟ್ ಆಗೋಗ್ಬಿಡುತ್ತೆ KYC, ಯಾವುದೇ ತೊಂದರೆ ಇಲ್ಲ. ಸೊ ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆಮೇಲೆ ಈ ಒಂದು ರೆಫರಲ್ ಕೋಡ್ ಇದೆ, ಅದನ್ನ ಯೂಸ್ ಮಾಡಿ. ರೈಟ್, ಸೊ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಂಡು KYC ಮಾಡಿಟ್ಕೊಳ್ಳಿ. ಮುಂದೆ ಬರೋ ವಿಡಿಯೋಗಳಲ್ಲಿ ನೀವು ಮಾಡ್ಕೊಂಡಾದ್ಮೇಲೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಅಕೌಂಟ್ ರೆಡಿ ಆಗಿದೆ ಅಂದ್ಬಿಟ್ಟು. ಸೊ ಮುಂದೆ ಇದ್ರ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತೀನಿ. ಯಾವ ರೀತಿ ಅಂದ್ರೆ ನೀವು ಇನ್ವೆಸ್ಟ್ ಮಾಡ್ಬೋದು, ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೋದು, ಅದು ಸುಮಾರು ವಿಡಿಯೋಗಳನ್ನ ನಾನು ಮುಂದೆ ನಿಮ್ಗೆ ಮಾಡ್ತೀನಿ ಬೇಕಂತಂದ್ರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಫಸ್ಟ್ ನೀವೇನಿದೆ ಡಿಮೇಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಡಿಮೇಟ್ ಅಕೌಂಟ್ ಮುಖ್ಯ ಇರುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗ್ಲಿ ಅಥವಾ ಟ್ರೇಡಿಂಗ್ ಮಾಡೋದಾಗ್ಲಿ, SIP. ಸೊ ಫಾರ್ ಎಕ್ಸಾಂಪಲ್ SIP, ಸಿಸ್ಟಮ್ಯಾಟಿಕ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು. ತುಂಬಾ ಈಸಿ ಇದೆ. ದುಡ್ಡಿಂದ ದುಡ್ಡು ಮಾಡಬೇಕು ಅಂತಂದ್ರೆ ಇನ್ವೆಸ್ಟ್ ಮುಖಾಂತರನೇ ಮಾಡಬಹುದು. ರೈಟ್, ಸೊ ಅದು ಬಿಟ್ಟು ಬೇರೆ ಯಾವುದೇ ರಾಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನ. ಅದಾದ್ಮೇಲೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ಕೊಳ್ಳಿ. ಸೊ ಮಾಡಾದ್ಮೇಲೆ ನಾನಿದೆ ನಿಮಗೆ ಮುಂದೆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡ್ತೀನಿ. ಯಾವ ರೀತಿ ನಾವು ಇದರಲ್ಲಿ ಟ್ರೇಡಿಂಗ್ ಮಾಡಬಹುದು, ಯಾವ ರೀತಿ ನೀವು ಇನ್ವೆಸ್ಟ್ ಮಾಡಬಹುದು, ಯಾವ ರೀತಿ ಸ್ವಲ್ಪ ಅಮೌಂಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಮುಖಾಂತರ ಯಾವ ರೀತಿ ಕಂಪೌಂಡಿಂಗ್ ಇಂಟ್ರೆಸ್ಟ್ ನಾವು ಜಾಸ್ತಿ ತಗೋಬಹುದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಅದನ್ನೆಲ್ಲ ನಾವು ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಚಾನಲ್. ಮತ್ತೆ ಸಿಗೋದು ಯೂಟ್ಯೂಬ್ ಕಲಿಯೋರಿಗೂ. ಟೇಕ್ ಕೇರ್, ಬಾಯ್.